ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ, ನೀವು ತಮ್ನೇಲ್ನಲ್ಲಿ ಕಂಡಂತೆಯೇ ಸೈಯದ್ ಖುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರು ವಫಾತ್ ಆಗುವುದಕ್ಕಿಂತ ಸ್ವಲ್ಪ ಮುಂಚೆ ತಮ್ಮ ಹೆಂಡತಿಯರಲ್ಲಿ ಹೇಳಿದಂತಹ ಸ್ವಲ್ಪ ವಿಷಯಗಳಾಗಿದೆ. ಪ್ರೀತಿಯ ಸಹೋದರರೇ, ಸೈಯದ್ ಖುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರು ವಫಾತ್ ಆಗುವುದಕ್ಕಿಂತ ಮುಂಚೆ ತಮ್ಮ ಮಕ್ಕಳನ್ನು ಹಾಗೂ ಹೆಂಡತಿಯರನ್ನು ಅವರ ಹತ್ತಿರಕ್ಕೆ ಕರೆದುಕೊಂಡು ಹೇಳಿದರು, ನೀವ್ಯಾರೂ ಕೂಡ ಭಯಪಡಬಾರದು, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಳ್ಳೆ ರೀತಿಯಲ್ಲಿ ನಿಲ್ಲಬೇಕು. ನಾನು ಹೋಗುತ್ತಿದ್ದೇನೆ. ನನ್ನ ಹತ್ತಿರ ಶೇಖ್ ಮೊಹಿಯುದ್ದೀನ್ ಜೀಲಾನಿ ಖುದ್ದಸುಲ್ಲಾಹು ಸಿರ್ರಹುಲ್ ಅಜೀಜ್ ತಂಗಳ್ರವರು ಬಂದಿದ್ದಾರೆ. ಅವರು ಈಗಷ್ಟೇ ನನ್ನ ಬಳಿಗೆ ಬಂದರು. ಅವರ ಹತ್ತಿರ ನಾನು ಹೋಗುತ್ತಿದ್ದೇನೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳ್ರವರ ಹತ್ತಿರ ನಾನು ಹೋಗುತ್ತಿದ್ದೇನೆ. ನನ್ನ ಬಳಿಗೆ ಹಲವಾರು ಜನರು ಬಂದಿದ್ದಾರೆ. ನೀವ್ಯಾರೂ ಕೂಡ ತಮ್ಮ ಹೆಂಡತಿಯರಲ್ಲಿ ಪ್ರತ್ಯೇಕವಾಗಿ ಹೇಳಿದರು, ನೀನು ಭಯಪಡಬಾರದು, ನೀನು ಒಳ್ಳೆಯ ರೀತಿಯಲ್ಲಿ ನಿಲ್ಲಬೇಕು ಹಾಗೂ ಸತ್ಯದ ಹಾದಿಯಲ್ಲಿ ನಿಲ್ಲಬೇಕು ಎಂದು ವಸಿಯತ್ತು ಮಾಡುತ್ತಾ ಸೈಯದ್ ಖುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರು ಈ ಇಹಲೋಕವನ್ನು ತ್ಯಜಿಸಿದರು. ಹಾಗೆ ಅವರು ತುಂಬ ಪಾಯಸವನ್ನು ಮಾಡಿಡಲು ತಮ್ಮ ಪತ್ನಿಯರಲ್ಲಿ ಹೇಳಿದರು. ಯಾಕೆಂದು ಕೇಳಿದಾಗ ಖುರಾ ತಂಗಳ್ರವರು ಹೇಳಿದರು, ಹಲವಾರು ಜನರು, ಹಲವಾರು ಗಣ್ಯರು ಇಲ್ಲಿಗೆ ಬರಲಿದ್ದಾರೆ. ಸ್ವಲ್ಪ ಹೊತ್ತಿನ ಬಳಿಕ ಅವರಿಗೆ ಹೊಟ್ಟೆ ತುಂಬ ಪಾಯಸವನ್ನು ನೀಡಬೇಕು. ಆದ ಕಾರಣದಿಂದ ಈಗಲೇ ತುಂಬ ಪಾಯಸವನ್ನು ಮಾಡಿಡಿ ಎಂದು ಖುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರು ಹೇಳಿದರು. ಹೀಗೆ ಮರಣವನ್ನು ಮುಂಚೆಯೇ ಕಂಡುಕೊಂಡು ಮರಣ ಹೊಂದಿದಂತಹ ದೊಡ್ಡ ಮಹಾನರಾಗಿದ್ದಾರೆ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರು. ಹೀಗೆ ಉಳ್ಳಾಳದಲ್ಲಿ ಅವರ ತಂದೆ ತಾಜುಲ್ ಉಲಮಾ ತಂಗಳು ಉಸ್ತಾದ್ರವರು ಅವರು ಇದ್ದಂತಹ ಒಂದು ಮಹಲ್ಲಾಗಿದೆ ಉಳ್ಳಾಳಂ ಎಂಬುದು. ಹಾಗೆ ಖುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರು ಈಗ ಮರಣ ಹೊಂದುವ ಆ ಸಮಯದಲ್ಲಿ ಕಾಜಿಯಾಗಿದ್ದಂತಹ ಮಹಲ್ಲಾಗಿತ್ತು ಉಳ್ಳಾಳ ಎಂಬುದು. ಆ ಸ್ಥಳದಲ್ಲಿ ಒಂದು ಸಲಾತನ್ನು ಅವರು 1 ತಿಂಗಳುಗಳ ಮುಂಚೆ ಪ್ರಾರಂಭಿಸಿದರು. ಆ ಸಲಾತಿನಲ್ಲಿ ಹೇಳಿದರು, ಈ ಸಲಾತನ್ನು ಕಾಣುವಾಗ ನನಗೆ ನನ್ನ ತಂದೆಯರಿರುವಂತಹ ಒಂದು ಅನುಭವ ನನಗೆ ಸಿಗುತ್ತಿದೆ. ನನಗೆ ಬಹಳ ಸಂತೋಷವಾಗಿದೆ. ನಮ್ಮ ತಂದೆಯವರಿಗೂ ಕೂಡ ಒಳ್ಳೆಯ ಸಂತೋಷವಾಗಿರಬಹುದು. ಈ ಸ್ಟೇಜನ್ನು, ಈ ಒಂದು ಪ್ರೋಗ್ರಾಮನ್ನು ಕಾಣುವಾಗ ಒಳ್ಳೆಯ ಸಂತೋಷವಾಗುತ್ತಿದೆ ಹಾಗೂ ತಂದೆಯ ನೆನಪಾಗುತ್ತಿದೆ ಎಂದು ಹೇಳಿಕೊಂಡು ನಾನು ಬರುವ ಸಲಾತಿನಲ್ಲಿ ನಾನು ಇರಲ್ಲ ಎಂದು ಕೂಡ ಹೇಳಿದ್ದರಂತೆ. ಇದರಿಂದ ನಮಗೆ ತಿಳಿಯುವುದು, ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರು ಎಲ್ಲವನ್ನೂ ಕಂಡುಕೊಂಡೇ ವಫಾತಾಗಿದ್ದಾರೆ. ಅವರಿಗೆ ಗೊತ್ತಿತ್ತು ನಾನು ಮರಣ ಹೊಂದುತ್ತೇನೆ ಎಂದು. ಪ್ರೀತಿಯ ಸಹೋದರರೇ, ಹೀಗೆಲ್ಲ ತಿಳಿಯುವುದು ಬರೀ ಆಲಿಮ್ಗಳಿಗೆ ಮಾತ್ರವಾಗಿದೆ. ಅಷ್ಟೊಂದು ದೊಡ್ಡ ಅಲ್ಲಾಹನಿಗೆ ಸಾಮೀಪ್ಯವಿರುವವರಿಗೆ ಮಾತ್ರವಾಗಿದೆ. ಅದರಲ್ಲಿ ಖುರಾ ತಂಗಳ್ರವರು ಕೂಡ ಇದ್ದಾರೆ ಎಂಬುದು ನಮಗೆ ಬಹಳ ಸಂತಸ ಸುದ್ದಿ. ಯಾಕಂದರೆ ನಾವು ಹಲವಾರು ಬಾರಿ ನೀರನ್ನು ಮಂತ್ರಿಸಿ ಅವರಿಂದ ತೆಗೆದಿದ್ದೇವೆ. ಹಾಗೆ ಅವರ ಮುಸಾಫಹತ್ ಕೈಯನ್ನು ಚುಂಬಿಸಿದ್ದೇವೆ. ಹೀಗೆ ಅವರ ವಸಿಯತ್ತುಗಳನ್ನು ಪಡೆದಿದ್ದೇವೆ, ಅವರನ್ನು ಕಂಡಿದ್ದೇವೆ, ಅವರ ಕಾಲದಲ್ಲಿ ನಾವು ಜೀವಿಸಿದ್ದೇವೆ ಎಂಬ ಅಭಿಮಾನವು ನಮಗಿದೆ. ಅವರೊಂದಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮನ್ನು ಒಂದುಗೂಡಿಸಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಅವರ ಮಾನವೀಯತೆಯ ಕುರಿತು ಹೇಳಬೇಕಿಲ್ಲ, ನೀವೆಲ್ಲ ಕಂಡದ್ದೇ ಆಗಿದೆ. ಹಾಗೆ ಹಲವಾರು ವಿಡಿಯೋಗಳನ್ನು ಮುಂಚೆ ನಾನು ಮಾಡಿದ್ದೆ. ಪ್ರೀತಿಯ ಸಹೋದರರೇ, ಹಲವಾರು ಹಿಂದೂ ಸಹೋದರರೇ ಅವರ ಕುರಿತು ಒಳ್ಳೆಯದು ಹೇಳುವಾಗ ನಾವ್ಯಾಕೆ ತುಂಬ ಮಾತಾಡಬೇಕು? ಇದರಿಂದ ನಮಗೆ ತಿಳಿಯುವುದು, ಇಂತಹ ಒಂದು ವ್ಯಕ್ತಿತ್ವವು ಅವರು ವಫಾತಾದಾಗ ಈ ಸಮೂಹಕ್ಕೆ ಆದ ನಷ್ಟವಾಗಿದೆ. ಅದು ಬಹಳ ದೊಡ್ಡ ನಷ್ಟವಾಗಿದೆ. ದೀನನ್ನು ಇರುವ ರೀತಿಯಲ್ಲಿ ಹಕ್ಕಾಗಿ ಹೇಳುವಂತಹ ಮಹೋನ್ನತ ಪಂಡಿತರಾಗಿದ್ದಾರೆ ಖುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರು. ಅವರ ಹಾಗೆ ಆಗಲು ಯಾರಿಗೂ ಕೂಡ ಸಾಧ್ಯವಿಲ್ಲ ಎಂಬುದು ನಿಜವಾದ ಮಾತಾಗಿದೆ. ಗರ್ಜಿಸುವ ಸಿಂಹದಂತೆ ದೀನನ್ನು ಹೇಳುವ ಸಮಯದಲ್ಲಿ ಹಕ್ಕಾಗಿ ಎಲ್ಲವನ್ನೂ ಹೇಳುತ್ತಾ ಮುಂದೆ ಸಾರಿದಂತಹ ಬಡವನೋ ಪಾಪದವನೋ ಎಂದು ಹೇಳದೆ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ವಸಿಯತ್ತುಗಳನ್ನು ಕೊಟ್ಟ ಹಾಗೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಪರಿಗಣಿಸಿದಂತಹ ದೊಡ್ಡ ಪಂಡಿತರಾಗಿದ್ದಾರೆ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರು. ಮೊದಲು ಅವರು ಉಳ್ಳಾಲದಲ್ಲಿ ಕಲಿತು ಮದನಿಯಾಗಿ ತಂದೆಯರ ಸನಿಹದಲ್ಲೇ ಕಲಿತು ಬೆಳೆದು ಮದನಿಯಾದ ನಂತರ ಅಲ್ಲೇ ಸ್ವಲ್ಪ ಕಾಲ ದರ್ಸು ನಡೆಸಿ ಅಲ್ಲಿಂದ ಬೇರೆ ಸ್ಥಳಕ್ಕೆ ಹೋಗಬೇಕೆಂದು ಅವರಿಗೆ ಅನಿಸಿತು. ತಂದೆಯರಲ್ಲಿ ಹೇಳಲು ಭಯವಾದಾಗ ಅವರ ಅಳಿಯನಾದಂತಹ ಕುಂಬೋಲ್ ತಂಗಳ್ರವರಲ್ಲಿ ಹೇಳಿಕೊಂಡು ಅವರು ಅವರ ದರ್ಸನ್ನು ಚೇಂಜ್ ಮಾಡಿದರು. ಆ ಒಂದು ಸ್ಥಳವಾಗಿತ್ತು ಕೂರಾ ಎಂಬುದು. ಕೂರಾ ಎಂಬ ಪ್ರದೇಶವು ಪುತ್ತೂರಿನ ಸಮೀಪದಲ್ಲಿದೆ.
ಪುತ್ತೂರಿನಲ್ಲಾಗಿತ್ತು. ಕೂರಾ ಎಂಬ ಸ್ಥಳವನ್ನು ಸೈಯದ್ ಕುರ್ರತು ಸಾದಾತ್ ತಂಗಳ್ ಉಸ್ತಾದ್ರವರು ಸೆಲೆಕ್ಟ್ ಮಾಡಿದ್ದು. ಅಂದು CM ಮಡವೂರು ವಲಿಯುಲ್ಲಾಹಿರವರು ಆ ಸ್ಥಳದಲ್ಲಿ ಹೋಗುವಾಗ ಹೇಳಿದ್ದರಂತೆ, ಈ ಒಂದು ಕುಗ್ರಾಮ, ಈ ಒಂದು ಕಾಡು ಅದು ಸ್ವಲ್ಪ ಸಮಯಗಳ ನಂತರ, ಸ್ವಲ್ಪ ವರ್ಷಗಳ ನಂತರ ಇದು ದೊಡ್ಡ ಒಂದು ಜಿಯಾರತ್ನ ಕೇಂದ್ರವಾಗಿ ಮಾರ್ಪಡಲಿದೆ. ಅದು ನಮಗೆಲ್ಲರಿಗೂ ಕಂಡಿತು. ಇಂದು CM ಮಡವೂರು ವಲಿಯುಲ್ಲಾಹಿರವರ ಆ ಒಂದು ಮಾತು ಅದು ನಿಜವಾಗಿದೆ, ಅದು ಸತ್ಯವಾಗಿದೆ, ನಾವೆಲ್ಲರೂ ಕಂಡದ್ದೇ ಆಗಿದೆ. ಈಗ ಅದೊಂದು ದೊಡ್ಡ ಜಿಯಾರತ್ ಕೇಂದ್ರವಾಗಿ ಮಾರ್ಪಟ್ಟು ಆಗಿದೆ. ಪ್ರೀತಿಯ ಸಹೋದರರೇ, ಆದ್ದರಿಂದ ನಾವೆಲ್ಲರೂ ಕೂಡ ಪಂಡಿತರನ್ನು ಸ್ನೇಹಿಸಬೇಕು, ಪ್ರೀತಿಯಿಂದ ಅವರನ್ನು ನೋಡಲೇಬೇಕು, ಅವರಿಂದ ವಸೀಹತುಗಳನ್ನು ಪಡೆಯಬೇಕು, ಅವರು ಹೇಳಿದಂತೆ ಮುನ್ನುಗ್ಗಬೇಕು. ಯಾಕಂದರೆ ಅಲ್ಲಾಹು ಸುಬ್ಹಾನಹು ವ ತಆಲ ನಿಜವಾದ ದೀನನ್ನು ಹೇಳುವಂತಹ ಪಂಡಿತರಾಗಿದ್ದಾರೆ ಅವರು. ಅಲ್ ಮೌತುಲ್ ಆಲಿಮ್ ಅಲ್ ಮೌತುಲ್ ಆಲಮ್ ಎಂದಾಗಿದೆ ನಾವು ಕಲಿತದ್ದು.